ಆಲಿಸಿ ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಕಳುವಾದ ದೇವಸ್ಥಾನದ ಆಭರಣ ಪತ್ತೆ ಮಾಡಿ ಮರಳಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ತಾಲೂಕಿನ ಹೊಳಲಮ್ಮ ದೇವಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ವತಿಯಿಂದ ಸನ್ಮಾನಿಸಲಾಯಿತು. ಹೌದು, ಇತ್ತೀಚೆಗೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಶ್ರೀ ಕ್ಷೇತ್ರ ಹೊಳಲಮ್ಮ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದ ನಡೆದ ಸಂದರ್ಭದಲ್ಲಿ ಹೊಳಲಮ್ಮ ದೇವಿಯ ಗರ್ಭಗುಡಿಯ ಮುಖ್ಯದ್ವಾರದ ಕಿಲಿ ಮುರಿದು ದೇವಿಯ ಮೇಲಿರುವ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದರು. ಈ ಪ್ರಕರಣವನ್ನು ಬೆನ್ನಟ್ಟಿದ ಪೊಲೀಸ್ ಇಲಾಖೆಯವರು ಕಳುವಾದ ಚಿನ್ನಾಭರಣಗಳನ್ನು ಪತ್ತೆ ಮಾಡಿ ದೇವಸ್ಥಾನಕ್ಕೆ ಮರಳಿಸಿದ ಕಾರಣ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಶ್ರೀ ಕ್ಷೇತ್ರ ಹೊಳಲಮ್ಮ ದೇವಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಈ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಇಲಾಖೆಯ ಎಲ್ಲ ಸಿಪಿಐ, ಪಿಎಸ್ಐ, ಕ್ರೈಮ್ ವಿಭಾಗ ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ನಾಗರಾಜ್ ಮಡಳ್ಳಿ, ಪಿಎಸ್ಐ ಈರಣ್ಣರಿತ್ತಿ, ಕ್ರೈಮ್ ಪಿಎಸ್ಐ ಬಬಲಿ, ಎಎಸ್ಐ ಡಿಎನ್ ಎಳವತ್ತಿ, ಎಸ್ಬಿ ಬಾರಿಗಿಡರ್, ಪೊಲೀಸ್ ಸಿಬ್ಬಂದಿಗಳಾದ ಹನುಮಂತ ದೊಡ್ಮನಿ, ಸೋಮು ರಾಮಗಿರಿ, ಆರ್ಎಚ್ ಮುಲ್ಲಾ, ಲಕ್ಷ್ಮಣ್ ಲಮಾಣಿ, ಚರಂತ ಗುಂಡೂರ್ಮಠ, ರಾಜು ಯರಗಟ್ಟಿ, ಗಣೇಶ ಗ್ರಾಮ ಪುರೋಹಿತ್, ಕಲಂದರ್ ನದಾಫ್ ಇನ್ನೂ ಅನೇಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.